ಮಾನಸಿಕ ಅಸ್ವಸ್ಥ ತಾಯಿ ಹಾಗೆ ಅಕ್ಕನಿಂದ ತಂಗಿಗೆ ಚಿತ್ರಹಿಂಸೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಜೊತೆ ತೆರಳೋಕೆ ಮಾನಸಿಕ ಅಸ್ವಸ್ಥರು ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತೇಳಿ ಮೂವರನ್ನು ಮನೆಯಿಂದ ಅಕ್ಷರಶಃ ಎಳೆದೊಯ್ದು ಬಿಟ್ರು ಪೊಲೀಸರು. ಹೊಯ್ಸಳ ಜೊತೆಗೆ ಪಿಂಕ್ ಹೊಯ್ಸಳ ಅಂದ್ರೆ ಮಹಿಳಾ ಸಿಬ್ಬಂದಿ ಇರುವಂತಹ ಹೊಯ್ಸಳ ಆ ಪೊಲೀಸರಿಂದ ಹರಸಾಹಸ ಅಲ್ಲಿ ಕಂಡು ಬಂತು. ಮುತ್ತಿಗೆ ಹಾಕಿದಂತ ಜನರಿಗೂ ಕೂಡ ಪೊಲೀಸರು ಲಾಠಿ ಏಟನ್ನ ಕೊಟ್ಟರು. ಹರಸಾಹಸ ಪಟ್ಟು ಮೂವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ವಿವೇಕನಗರ ಠಾಣೆಗೆ ಮೂವರನ್ನು ಕೂಡ ಈಗ ಪೊಲೀಸರು ಕರೆದೊಯ್ದಿದ್ದಾರೆ. ಹಾಗೆ ಪೊಲೀಸ್ ಠಾಣೆಯಲ್ಲೂ ಮಾನಸಿಕ ಅಸ್ವಸ್ಥರು ಅಕ್ಷರಶಃ ರಂಪಾಟ ನಡೆಸಿದ್ದಾರೆ. ಅಸ್ವಸ್ಥ ಮಹಿಳೆಯರಿಂದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಕೂಡ ಆಗಿದೆ. ಮಹಿಳಾ ಪೇದೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಮಾನಸಿಕ ಅಸ್ವಸ್ಥರು ಅಂತೇಳಿ ತಿಳಿದು ಬಂದಿದೆ. ಹಾಗೆ ಹಲ್ಲೆಯಿಂದ ಸ್ವಲ್ಪ ಸುಸ್ತಾಗಿದ್ದಾರೆ ಅಥವಾ ಹಿಡಿದು ಎಳೆದಾಡಿದಂತ ಕಾರಣದಿಂದಾಗಿ ಮಹಿಳಾ ಪೇದೆ ಪೂಜಾ ಅನ್ನೋರು ಅವರು ಕೂಡ ಅಸ್ವಸ್ಥಗೊಂಡ್ಬಿಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ವಿಚಾರಣೆ ಬಳಿಕ ಮೂವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತ ಸಾಧ್ಯತೆ ಇದೆ. ಇದು ಬೆಂಗಳೂರಿನ ನೀಲಸಂದ್ರದ ಆಸ್ಟಿನ್ ಟೌನ್ ನಲ್ಲಿ ಇವತ್ತು ನಡೆದಿದ್ದಂತ ಘಟನೆ. ಇದು TV9 ಆ ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಸ್ಥಳೀಯರು ಸ್ವಲ್ಪ ಧೈರ್ಯ ಬಂತು ಸ್ಥಳೀಯರಿಗೂ ಕೂಡ. ಆ ಕೋಣೆಯಲ್ಲಿ 10 ವರ್ಷದಿಂದ ಯುವತಿಯೋರ್ವಳನ್ನ ಕೂಡಿ ಹಾಕಲಾಗಿತ್ತು. 10 ವರ್ಷಗಳಿಂದ ಕೋಣೆಯಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡಲಾಗ್ತಾ ಇತ್ತು. ಮಾನಸಿಕ ಅಸ್ವಸ್ಥ ತಾಯಿ ಹಾಗೆ ಅಕ್ಕನಿಂದ ತಂಗಿಗೆ ಚಿತ್ರಹಿಂಸೆ ನೀಡಲಾಗ್ತಾ ಇದೆ ಅನ್ನುವಂಥದ್ದೆಲ್ಲವೂ ಕೂಡ ಕೇಳ್ಬರ್ತಾ ಇದ್ದಂತ ಆರೋಪ. ಪೊಲೀಸರಿಗೂ ಕೂಡ ಹಲವು ಬಾರಿ ಕಂಪ್ಲೇಂಟ್ ಅನ್ನ ಕೊಟ್ಟರು. ಪೊಲೀಸರು ಕೂಡ ಏನು ಇದೆಲ್ಲ ನಾವೇನ್ ಮಾಡೋದಕ್ಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಸಹಾಯಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ TV9 ಯಾವಾಗ ಸ್ಥಳಕ್ಕೆ ಎಂಟ್ರಿ ಕೊಡ್ತೋ ಅಲ್ಲಿದ್ದಂತಹ ನರಕದ ದರ್ಶನ ಹೊರ ಜಗತ್ತಿಗೆ ಕಂಡು ಬಂತು. ಸೊ ಮಾನಸಿಕ ಅಸ್ವಸ್ಥರಾಗಿದ್ದಂಥವ್ರನ್ನ ಆ ಸಂದರ್ಭದಲ್ಲಿ ರಕ್ಷಿಸುವಂತಹ ಪ್ರಯತ್ನ ಆಯಿತು. ಇದೀಗ ಪೊಲೀಸರು ಸ್ಥಳಕ್ಕೆ ಬಂದು ವಶಪಡಿಸಿಕೊಳ್ತಾ ಇದ್ದಾರೆ. ಅವ್ರ ಮೇಲೂ ಕೂಡ ಹಲ್ಲೆ ಎಲ್ಲ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹೊಡಿಬೇಡಿ ಒಂದ್ ನಿಮಿಷ ನೋಡಿ. ಏನು ಅದು ಭಯ, ನಮ್ಗೆ ಭಯ. ಏನಾದ್ರು ಗುದ್ಬಿಟ್ರೆ ಏನಾದ್ರು ಮೇಲಿಂದ ಕೆಳಗಡೆ ನಾವೀಗ ನೋಡ್ತಾ ಇದ್ದಂತೆ ವಿವೇಕನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲಾಗಿದೆ. ಅವರನ್ನೆಲ್ಲರನ್ನು ಕೂಡ ಮೂವರನ್ನು ಕೂಡ ಅವರನ್ನ ನಂತರದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ಸೊ ಏನು ಘಟನೆ ಅನ್ನುವಂಥದ್ದು ಹಿನ್ನೆಲೆ ನೋಡ್ತಾ ಬರೋದಾದ್ರೆ ಇಲ್ಲಿ ಮಾನಸಿಕ ಅಸ್ವಸ್ಥ ತಾಯಿ ಅಲ್ಲಿ ನಾವು ನೋಡ್ತಾ ಇದ್ವಿ ಪೊಲೀಸ್ ಪೇದೆಲ್ಲ ಹೊಡಿತಾನೂ ಇದ್ದಾರೆ. ಪಾಪ ಅವ್ರ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅವರು. ಈ ಕಾರಣಕ್ಕಾಗಿ ಪೊಲೀಸರಿಗೂ ಕೂಡ ಒಂದು ಹಂತದಲ್ಲಿ ಸಿಟ್ಟು ತರಿಸಿರುವಂತಹ ವಿಚಾರ ಇದು. ಯಾಕಂತಂದ್ರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕರ್ಕೊಂಡು ಹೋಗ್ತಾ ಇದ್ರು ಕೂಡ
ಬಗ್ತಾ ಇಲ್ಲ, ಪೊಲೀಸರ ಮಾತನ್ನ ಕೇಳ್ತಾ ಇಲ್ಲ. ಮತ್ತೊಂದು ಕಡೆ ನೋಡಿದ್ರೆ ಪದೇ ಪದೇ ಕಂಪ್ಲೇಂಟ್ಗಳು ಬಂದಿದ್ರಿಂದಾಗಿ ಪೊಲೀಸರು ಆಕ್ಷನ್ ತೆಗೆದುಕೊಳ್ಳಿಲ್ಲ ಅಂತ ಜನ ಬೇರೆ ಪೊಲೀಸರಿಗೆ ಬೈಯೋಕೆ ಶುರು ಮಾಡಿದ್ರು. ಸಹಜವಾಗಿ ಪೊಲೀಸರು ಕೂಡ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಹೀಗಾಗಿ ಮಾನಸಿಕ ಅಸ್ವಸ್ಥ ಇಬ್ಬರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕೈಯಲ್ಲಿ ಅವ್ರ ಮೇಲೆ ಕೈ ಮಾಡಬೇಕಾದಂಥ ಪ್ರಸಂಗ ಕೂಡ ಆಯಿತು. ಸೊ ಅವರು ಕೂಡ ಸ್ವಲ್ಪ ಗಿಬ್ರಿದ್ದಾರೆ, ಎಳೆದಾಡಿದ್ದಾರೆ ಅಂತೆಲ್ಲವೂ ಕೂಡ ತಿಳಿದು ಬರ್ತಾ ಇರುವಂಥ ವಿಚಾರ. ಸೊ ಇದು ನಾನು ಮೊದಲು ಹೇಳಿದಾಗೆ ಇದು ಹಿನ್ನೆಲೆ ಏನು ಅಂತ ಅಂದರೆ 10 ವರ್ಷಗಳಿಂದ ಹೆಚ್ಚು ಕಡಿಮೆ 10 ವರ್ಷದಿಂದ ಏನು ಆಸ್ಟಿನ್ ಟೌನ್ನಲ್ಲಿ ಒಂದು ಮನೆಯಲ್ಲಿ ಒಂದು ಕೋಣೆಯಲ್ಲಿ ತಂಗಿಗೆ ಕೂಡಾಕ್ಬಿಟ್ಟು ಚಿತ್ರಹಿಂಸೆ ಕೊಡಲಾಗ್ತಾ ಇತ್ತು. ಅಸ್ವಸ್ಥ ತಾಯಿ ಜೊತೆಗೆ ಅಕ್ಕ, ನಾವೀಗೇನು ಗಮನಿಸ್ತಾ ಇದ್ವಿ, ಏನು ತಾಯಿ ಮತ್ತೆ ಓರ್ವ ಮಗಳು. ಸೊ ಅವರಿಬ್ರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ, ಹೇಳಿದ ಮಾತು ಅವ್ರಿಗೇನು ಅರ್ಥ ಆಗೋದಿಲ್ಲ. ಜೊತೆಗೆ ಅವರು ಒಂದು ಹಂತದಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಇವ್ರು ಮಾನಸಿಕ ಸ್ಥಿಮಿತತೆಯಲ್ಲಿ ಇದ್ದಾರಾ ಅನ್ನುವಂಥ ರೀತಿಯಲ್ಲಿ ಅನ್ಸುತ್ತೆ. ಆದರೆ ತಂಗಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಹೀಗಾಗಿ ಪೊಲೀಸರಿಗೆ ಬಹಳಷ್ಟು ಬಾರಿ ದೂರು ಕೊಟ್ಟರು ಕೂಡ ಆಕ್ಷನ್ ತೆಗೆದುಕೊಂಡಿರಲಿಲ್ಲ. TV9ಗೆ ಸುದ್ದಿ ತಿಳಿತಾ ಇದ್ದಂತೆ ಇವತ್ತು ಪೊಲೀಸರ ಸಹಯೋಗದೊಂದಿಗೆ ಅವರನ್ನ ರಕ್ಷಿಸಲಾಗಿದೆ. ಬಹುಶಃ ಅವರನ್ನ ತನಿಖೆಯನ್ನು ಸ್ವಲ್ಪ ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿ ಹಾಸ್ಪಿಟಲ್ಗೆ ದಾಖಲು ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ವಿವೇಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ನಮ್ಮ ಜೊತೆಗೆ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಗೌತಮ್, ಬಹುಶಃ ಪೊಲೀಸರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ ಅನ್ಸುತ್ತೆ ಇವರು ಮೂವರನ್ನ, ಅದರಲ್ಲೂ ಕೂಡ ತಾಯಿ ಹಾಗೆ ಮಗಳನ್ನ ಅಂದ್ರೆ ಅಕ್ಕನನ್ನ. ಪೊಲೀಸರು ಬಂದ ನಂತರದಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗೋ ತನಕ ಏನೇನಾಯ್ತು ಗೌತಮ್? ಎಸ್ ಮಾಲ್ತೇಶ್, ಈಗಾಗಲೇ 10 ವರ್ಷಗಳಿಂದ ನರಕಯಾತನ ಅನುಭವಿಸ್ತಾ ಇದ್ದಂತಹ ಈಗಾಗಲೇ ಸ್ಮಿತಾರನ್ನ ಈಗ ರಕ್ಷಣೆ ಕೂಡ ಮಾಡಲಾಗಿದೆ. ಅವರನ್ನ ಆ ಸ್ಥಳದಿಂದ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲಿಕ್ಕೆ ಹೊಯ್ಸಳವನ್ನು ಕೂಡ ಬಳಸಲಾಗಿತ್ತು. ಹೊಯ್ಸಳದಲ್ಲಿ ಸುಮಾರು ಮಹಿಳಾ ಪೇದೆಗಳು ಕೂಡ ಬಂದು ಈಗಾಗಲೇ ವಿವೇಕ್ ನಗರ ಪೊಲೀಸ್ ಠಾಣೆಗೆ 3 ಜನರನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ಈಗಾಗಲೇ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ 3 ಜನರ ಮೇಲೆ ಹಲ್ಲೆಯನ್ನ ಮಾಡುವಂತಹ ಪ್ರಯತ್ನವನ್ನು ಕೂಡ ಇದೀಗ 3 ಮಾನಸಿಕ ಅಸ್ವಸ್ಥರು ಕೂಡ ಮಾಡಿರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ 3 ಕೂಡ ಮಾನಸಿಕ ಅಸ್ವಸ್ಥರು ಎನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಇನ್ನೊಂದು ವಿಚಾರ ಏನಂದ್ರೆ, ವಿವೇಕ್ ನಗರ ಪೊಲೀಸ್ ಠಾಣೆಗೆ ಅವರನ್ನು ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಹಿಳಾ ಪೇದೆಯೊಬ್ಬರ ಮೇಲೆ ಹಲ್ಲೆಯನ್ನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಹಿಳಾ ಪೇದೆ ಆಗಿರ್ತಕ್ಕಂತಹ ಪೂಜಾರ ಅವರು ಅಲ್ಲೇ ತಲೆ ಸುತ್ತಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅವರು ಕೂಡ ಅಸ್ವಸ್ಥರಾಗಿದೆ. ಅವರವರಿಗೂ ಫಿಲೋಶಿಯಾ ಆಸ್ಪತ್ರೆಗೆ ಸಾಗಿಸುವಂತಹ ಕೂಡ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ವಿಚಾರ ಏನಂದ್ರೆ, ಆ ಮಹಿಳಾ ಪೊಲೀಸ್ ಪೇದೆ ಏನಿದ್ದಾರೆ ಅವರು 1.5 ತಿಂಗಳ ಗರ್ಭಿಣಿ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರನ್ನ ಫಿಲೋಶಿಯಾ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಹಾಗೇನೆ ಇನ್ನೊಂದು ವಿಚಾರ ಅಂದ್ರೆ, 3ರನ್ನು ಕೂಡ ಈಗಾಗಲೇ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ವಿಚಾರಣೆ ಬಳಿಕ ಅಷ್ಟೇ ಅವರು ಮಾನಸಿಕ ಅಸ್ವಸ್ಥರನ್ನು ಮೇಲೆಟಕ್ಕೆ ಗೊತ್ತಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮಾನ್ಸ್ ವೈದ್ಯರನ್ನ ಪೊಲೀಸ್ ಠಾಣೆ ಹತ್ರ ಕರೆಸಲಾಗ್ತಾ ಇದೆ. ಅವರು ಕೂಡ ನಿಮಾನ್ಸ್ ಆಸ್ಪತ್ರೆಯಿಂದ ವಿವೇಕ ನಗರ ಪೊಲೀಸ್ ಠಾಣೆ ಹತ್ರ ಬರ್ತಾ ಇದ್ದಾರೆ. ಅವರು ಬಂದು ಈಗಾಗಲೇ ಈ 3 ಮಾನಸಿಕ ಅಸ್ವಸ್ಥರನ್ನ ವಿಚಾರಣೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ನಂತರದಲ್ಲಿ ಅವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಮಾಲ್ತೇಶ್, ಓಕೆ ಗೌತಮ್, ಬಹುಶಃ ಇಷ್ಟೆಲ್ಲ ಎಳೆದಾಟ ಮಾಡೋದು ಜೊತೆಗೆ ಅವ್ರ ಮಾತು ಕೇಳದೆ ಇದ್ದಾಗ ಹೊಡೆದು ಬಲವಂತವಾಗಿ ಕರ್ಕೊಂಡು ಬರ್ಬೇಕಾದಂತ ಅವಶ್ಯಕತೆ ಏನಿತ್ತು ಅಂತ ಅನ್ಸುತ್ತೆ ಸಹಜವಾಗಿ ನೋಡಿದವರಿಗೆ, ಜನಸಾಮಾನ್ಯರಿಗೆ ಇದನ್ನು ನೋಡಿದಂತ ಸಂದರ್ಭದಲ್ಲಿ. ಬಹುಶಃ ಪೊಲೀಸರಿಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ಸುತ್ತಲ್ವಾ? ಇವ್ರು ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ ಅನ್ಸುತ್ತೆ. ಆ ರೀತಿಯಾದಂತ ಪ್ರಯತ್ನ ಆಗಿ ಆ ನಂತರದಲ್ಲಿ ಈ ರೀತಿಯಾಗಿ ಅವರನ್ನ ಎಳ್ಕೊಂಡು ಬರುವಂತ ಕೆಲಸ ಆಯ್ತಾ? ಅಲ್ಲಿ ಏನೇನಾಯ್ತು? ಮೊದಲಿಗೆ ಅವರನ್ನ ಕನ್ವಿನ್ಸ್ ಮಾಡುವಂತ ಏನಾದ್ರು ಕೆಲಸ ಆಗಿತ್ತಾ ಗೌತಮ್ ಅಲ್ಲಿ? ಎಸ್, ನಿಜಕ್ಕೂ ಮಾಲ್ತೇಶ್, ಪೊಲೀಸರಿಗಂತೂ ಅವರನ್ನ ಕನ್ವಿನ್ಸ್ ಮಾಡಿ ಕರೆದುಕೊಂಡು ಬರುವಂತಹ ತಾಳ್ಮೆ ಕೂಡ ಇರಲಿಲ್ಲ. ಅವ್ರು ಕೇಳುವಂತಹ ಪರಿಸ್ಥಿತಿ ಕೂಡ ಅವ್ರಿಗೆ ಇರಲಿಲ್ಲ ಅಂತಾನೆ ಹೇಳ್ಬೋದು. ಮೊದಲಿಗೆ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲುಗಳನ್ನ ತೂರಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ನಂತರದಲ್ಲಿ ಮೇಲ್ಗಡೆ ಇರುವಂತಹ ರೂಮ್ನೊಳಗೆ ಹೋಗಿ ಬಚ್ಚಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ನಂತರದಲ್ಲಿ ಪೊಲೀಸರು ರೂಮ್ನೊಳಗಡೆ ಹೋಗ್ಬಿಟ್ಟು ಅವರನ್ನ ಹೊರಗಡೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೂ ಕಿರಿಚಾಡಿ ತೂಡಾಡಿ ಅನ್ನುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೂ ಸಾಕಷ್ಟು ಕಷ್ಟಪಟ್ಟು ಮಹಿಳಾ ಪೊಲೀಸರಿಂದರೆ ಕೆಳಗಡೆ ಕರ್ಕೊಂಡು ಬಂದ್ರು. ಆ ನಂತರದಲ್ಲಿ ಪೊಲೀಸ್ ವಾಹನದಲ್ಲಿ ಹಾಕುವಂತ ಸಂದರ್ಭದಲ್ಲೂ ಕೂಡ ತುಂಬಾ ಕಿರ್ಚಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಒಂದು ಮಟ್ಟಕ್ಕೆ ಹೇಳ್ಬೇಕಂದ್ರೆ ಪೊಲೀಸರು ಕೂಡ ಅವರನ್ನ ಒಂದು ತಾಳ್ಮೆಯಿಂದ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ಕೂಡ ಅವರಿಗೆ ಇರಲಿಲ್ಲ. ಅವರು ಕೇಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಈಗ ಇಲ್ಲ. ಈಗ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯ ಮಾನಸಿಕ ಅಸ್ವಸ್ಥರ ಹಾಗೆ ಮಾತಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲದಿರುವಂತಹ ಮಾತುಗಳನ್ನ ಈಗಾಗಲೇ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ಪೊಲೀಸರು ಕೂಡ ನಿಮಾನ್ಸ್ ವೈದ್ಯರು ಕೂಡ
ಕೂಡ ಪೊಲೀಸ್ ಠಾಣೆ ಹತ್ರ ಬರ್ಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ನಿಮಾನ್ಸ್ ವೈದ್ಯರು ಕೂಡ ಈಗ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಮಾಲ್ತೇಶ್. ಓಕೆ ಗೌತಮ್, ಅವರು ಮಹಿಳಾ ಪೊಲೀಸ್ ಪೇದೆ ಅವ್ರ ಸ್ಥಿತಿ ಈಗ ಹೇಗಿದೆ ಗೌತಮ್? ಪರವಾಗಿಲ್ಲ, ರಿಕವರ್ ಆಗ್ತಾ ಇದಾರ? ಏನ್ ಅವರು ಕೂಡ ಎಳೆದಾಡಿ ದೂಡಾಡಿ ಬಿದ್ದಂತಹ ಕಾರಣದಿಂದಾಗಿ ಅವ್ರ ಈ ರೀತಿ ಅಸ್ವಸ್ಥ ಆಗಿದ್ದ? ಅವ್ರಿಗೆ ಏನಾಗಿದ್ದು ಅಂತ ಹೇಳಿ ಗೌತಮ್? ಎಸ್ ಮಾಲ್ತೇಶ್, ಈಗಾಗಲೇ ಮಹಿಳಾ ಪೇದೆಯಾಗಿರ್ತಕ್ಕಂಥ ಪೂಜಾ ಅವರನ್ನ ಈಗಾಗಲೇ ಪೊಲೀಸ್ ಠಾಣೆ ಒಳಗಡೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ದೂಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಹಿಳಾ ಪೇದೆಯಾಗಿರ್ತಕ್ಕಂಥ ಪೂಜಾರವರು ತಲೆ ಸುತ್ತಿ ಕೂಡ ಬಿದ್ದಿದ್ದಾರೆ. ಹಾಗೇನೆ ಅವರು ದೂಡಿದಂತಹ ಫೋರ್ಸ್ಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಬಿದ್ದಂಥ ಸಂದರ್ಭದಲ್ಲಿ ಅವರನ್ನ ಈಗಾಗಲೇ ಅಸ್ವಸ್ಥರಾಗಿದ್ದಾರೆ. ಅವರಿಗೆ ನೀರನ್ನೇ ಎರಚಿಬಿಟ್ಟು ಮೊದಲಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಅವರನ್ನ ಫಿಲೋಶಿಯಾ ಆಸ್ಪತ್ರೆಗೆ ಸಾಗಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಇನ್ನೊಂದು ಮಾಹಿತಿ ಏನಂದ್ರೆ ಅವರು 1.5 ತಿಂಗಳ ಗರ್ಭಿಣಿ ಎನ್ನುವಂತಹ ಮಾಹಿತಿ ಕೂಡ ಇದೀಗ ಪೊಲೀಸ್ ಮೂಲಗಳಿಂದ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಮಾಲ್ತೇಶ್. ಓಕೆ ಓಕೆ, ಧನ್ಯವಾದ ಗೌತಮ್. ಪ್ರತಿನಿಧಿ ಗೌತಮ್ ಹೇಳ್ತಾ ಇದ್ರು, ಪೊಲೀಸ್ ಪೇದೆ ಕೂಡ ಇವರು ಮಾನಸಿಕ ಸ್ವಸ್ಥರು ಅಂತ ಏನು ಹೇಳಲಾಗ್ತಾ ಇದೆ. ಅವ್ರ ಮಧ್ಯ ಸಿಕ್ಕಿ ಅವರು ಕೂಡ ಏನು ಕೆಳಗೆಲ್ಲ ಬಿದ್ದು ದೊಡ್ಡ ರಂಪಾಟ ಆಯಿತು, ಭಾಳ ಅಸ್ವಸ್ಥರಾಗಿದ್ದಾರೆ. ಒಂದು ಕಡೆ ಅವರಿಗೆ ಗಾಳಿ ಹಾಕಿ ಸ್ವಲ್ಪ ನೀರು ಕುಡಿಸಿ ಈಗ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೊಡಿಸಿ ಆ ನಂತರದಲ್ಲಿ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೊಂದು ವಿಚಾರ ಅಂದರೆ ಪಾಪ 1.5 ತಿಂಗಳು ಗರ್ಭಿಣಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ಈ ರೀತಿಯಾದ ಘಟನೆಗಳಾದಂಥ ಸಂದರ್ಭದಲ್ಲಿ ಬಹಳ ಸುಸ್ತಾಗೋದು ಇದೆಲ್ಲವೂ ಕೂಡ ಸಹಜ. ಆದರೆ ಅವರು ಈ ಮೂವರ ಮಧ್ಯ ಸಿಕ್ಕಾಕೊಂಡಂಥ ಕಾರಣದಿಂದಾಗಿ ಮತ್ತಷ್ಟು ಅಸ್ವಸ್ಥರಾಗಿದ್ದಾರೆ ಸುಸ್ತಾಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಸೊ ಅವರನ್ನ ಸ್ಟೇಷನ್ನಲ್ಲೇ ಒಂದು ಹಂತದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಅವರಿಗೆ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ನಾವಿಲ್ಲೇನೋ ಈಗ ತಾಯಿ ರೋಸಿ, ಅಕ್ಕ ಸೆಲ್ವಿಯಾ ಸೇರಿದಂತೆ ಮತ್ತೋರ್ವಳು ಸ್ಮಿತಾ ಅನ್ನುವಂಥವ್ರು, ಆ ಮೂವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಪ್ರಾಥಮಿಕವಾಗಿ TV9 ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಅಕ್ಕಪಕ್ಕದವರು ಬಹಳ ಇವರು ಹೇಗಾದರೂ ಇವತ್ತು ನೀವು ಬಂಧ ಮುಕ್ತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಯಾಕಂತಂದ್ರೆ ಅಕ್ಕಪಕ್ಕದವರಿಗೆ ಬಹಳಷ್ಟು ವರ್ಷಗಳಿಂದ ಇವರನ್ನ ನೋಡಿ ನೋಡಿ ಅವರಿಗೂ ಕೂಡ ಸಾಕಾಗಿ ಹೋಗ್ಬಿಟ್ಟಿತ್ತು. ಅವರು ಆ ಸಂದರ್ಭದಲ್ಲಿ ಹೇಳಿದ್ದು ಅಂತಂದ್ರೆ ತಾಯಿ ರೋಸಿ ಮತ್ತೆ ಅಕ್ಕ ಸೆಲ್ವಿ ಏನಿದ್ದಾರೆ ಇವರು ಆ ತಂಗಿ ಸ್ಮಿತಾನ ಕೂಡಾಕ್ಬಿಟ್ಟು ಹಿಂಸೆ ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅವ್ರು ಹೇಳಿದ್ದು. ಆದರೆ ಈಗ ಮೇಲ್ನೋಟಕ್ಕೆ ಕೇಳ್ಬರ್ತಾ ಇರುವಂಥ ವಿಚಾರ ಅಥವಾ ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರ ಅಂತಂದ್ರೆ ಮೂವರು ಕೂಡ ಮಾನಸಿಕ ಅಸ್ವಸ್ಥರಿರ್ಬೋದು. ತಂಗಿ ಸ್ಮಿತಾ ಸಹಜವಾಗಿ ತಾಯಿ ಹಾಗೆ ಅಕ್ಕನಿಂದ ಅಷ್ಟು ವರ್ಷಗಳ ಕಾಲ ಚಿತ್ರಹಿಂಸೆಯನ್ನ ಪಡೆದ ನಂತರದಲ್ಲಿ ಬಹುಶಃ ಅವರು ಕೂಡ ಸ್ವಲ್ಪ ಮಾನಸಿಕವಾಗಿ ಸ್ಥಿಮಿತತೆಯನ್ನು ಕಳ್ಕೊಂಡಿರುವಂತಹ ಸಾಧ್ಯತೆ ಇದೆಯೋ ಏನೋ. ಪೊಲೀಸರು ಮೊದಲಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪಟ್ಟರು. ಆದರೆ ಪೊಲೀಸರು ಬಹಳ ಪದೇ ಪದೇ ದೂರು ಬರ್ತಾ ಇತ್ತು. ಇವತ್ತು ಬೇರೆ TV9 ಬೇರೆ ಸ್ಥಳಕ್ಕೆ ಹೋಗಿ ಇದ್ರ ಬಗ್ಗೆ ವರದಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇವರನ್ನು ವಶಕ್ಕೆ ಪಡೆಯಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅವರು ಕೂಡ ಇದ್ರು. ಈ ಕಾರಣದಿಂದಾಗಿ ಈಗ ವಶಕ್ಕೆ ಪಡೆಯಲಾಗಿದೆ. ಅವ್ರ ಮೂವರನ್ನು ಕೂಡ ವಶಕ್ಕೆ ಪಡೆದು ಆ ನಂತರದಲ್ಲಿ ಅವರನ್ನು ನಿಮಾನ್ಸ್ಗೆ ದಾಖಲು ಮಾಡುವಂಥ ಸಾಧ್ಯತೆ ಇದೆ. ಇದಕ್ಕಾಗಿ ನಿಮಾನ್ಸ್ನ ಕೆಲ ವೈದ್ಯರಿಗೆ ಆಲ್ರೆಡಿ ಸ್ಟೇಷನ್ ಕಡೆಗೆ ಬರ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪೊಲೀಸರು ಕೇಳುವಂಥ ಯಾವುದೇ ಪ್ರಶ್ನೆಗೂ ಕೂಡ ಸರಿಯಾದ ರೀತಿ ಉತ್ತರಿಸ್ತಾ ಇಲ್ಲ ಅಂತೆ. ಇವ್ರು ಏನೇನೋ ಇವ್ರ ಪಾಡಿಗೆ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಪ್ರತಿನಿಧಿ ಗೌತಮ್ ಹೇಳ್ತಾ ಇದ್ರು. ಪೊಲೀಸರಿಗೂ ಕೂಡ ಈಗ ದೊಡ್ಡ ತಲೆನೋವಾಗಿರುವಂತಹ ವಿಚಾರ ಇದೆ. ಇಲ್ಲಿ ಓರ್ವ ಪೊಲೀಸ್ ಪೇದೆ, ಮಹಿಳಾ ಪೊಲೀಸ್ ಪೇದೆ ಅಸ್ವಸ್ಥರ ಪೈಕಿ ಮೂವರ ಪೈಕಿ ಒಬ್ಬರಿಗೆ ಕಪಾಳಕ್ಕೆ ಹೊಡಿತಾರೆ. ಸುಮಾರು 2-3 ಪೆಟ್ಟು ಕಪಾಳಕ್ಕೆ ಜೋರಾಗೇನೆ ಹೊಡಿತಾರೆ. ಅಲ್ಲಿ ಹೊಡಿತಾ ಇರುವಂತ ಸಂದರ್ಭದಲ್ಲಿ ಹೀಗೆ ಹೊಡೆದವರು ಅಸ್ವಸ್ಥರಾಗಿರುವಂತಹ ಪೊಲೀಸ್ ಪೇದೆನೆ. ನಾವು ಒಂದ್ ಕಡೆ ಆ ಮಹಿಳಾ ಪೊಲೀಸ್ ಪೇದೆ ಪೂಜಾ ಅವರನ್ನೇ ನೋಡ್ತಾ ಇದೀವಿ. ಒಂದ್ ಕಡೆ ಅವರು ಮಲ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಅವರು ಹೊಡೆದಿದ್ದಾರೆ.
ಮೊದಲಿಗೆ ಹೊಡೆದಿದ್ದಾರೆ. ಬಹುಶಃ ಅವ್ರ ಮೇಲೆ ಕೈ ಮಾಡಿದ್ದಕ್ಕೋ ಏನೋ ಸಿಟ್ಟು ಬಂದು ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ಆ ನಂತರದಲ್ಲಿ ಅವರು ಕೂಡ ಅಸ್ವಸ್ಥರಾಗ್ಬಿಟ್ರು. ಅವ್ರನ್ನೂ ಕೂಡ ನೂಕಾಟ ತಳ್ಳಾಟ ಆಯಿತು ಅಂತಲೂ ಕೂಡ ನಮ್ಗೆ ಕೇಳಿ ಬರ್ತಾ ಇರುವಂಥ ವಿಚಾರ. ಆದರೆ ವಿಜುವಲ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಈಗ ಅಸ್ವಸ್ಥರಾಗಿರುವಂಥ ಪೊಲೀಸ್ ಪೇದೆನೆ ಅಲ್ಲಿ ಮೊದಲಿಗೆ ಆ 3 ಅಸ್ವಸ್ಥರ ಮೇಲೆ ಅದರಲ್ಲಿ ಒಬ್ಬರ ಮೇಲೆ ಕೈ ಮಾಡೋದು ಇದೆಲ್ಲವೂ ಕೂಡ ನಮಗೆ ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕ ಇದ್ದವರೇ ಒಂದು ರೀತಿ ಬೆಚ್ಚ ಬಿದ್ದುಬಿಟ್ರು, ಯಾಕಪ್ಪ ಈ ರೀತಿ ಹೊಡಿತಾ ಇದ್ದಾರೆ ಈ ಮಹಿಳಾ ಪೊಲೀಸ್ ಪೇದೆ ಅಂತ ಹೇಳಿ. ಬಟ್ ಆ ಸಂದರ್ಭ ಏನಿತ್ತೋ ಏನೋ, ಅವ್ರ ಮೇಲೆ ಏನಾದರೂ ಹಲ್ಲೆ ಆಗಿದ್ದಕ್ಕೋ ಏನೋ ಸಿಟ್ಟಿಗೆ ದಾತ್ರ ಹೊಡೆದ್ರೋ ಏನೋ. ಆದರೆ ಆ ನಂತರದಲ್ಲಿ ಅವರೇ ಏನು ಇಷ್ಟೆಲ್ಲ ಗಲಾಟೆ ಆದ ನಂತರದಲ್ಲಿ ಅವರೇ ಅಸ್ವಸ್ಥರಾಗಿ ಸ್ಟೇಷನಲ್ಲಿ ಮಲಗಿ ಆ ನಂತರದಲ್ಲಿ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾ ಇರೋದಿಲ್ಲ. ಮತ್ತೊಂದು ವಿಜುವಲ್ಸ್ ಅಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ. ಒಟ್ಟಾರೆ ವಿವೇಕ್ ನಗರ ಪೊಲೀಸ್ ಠಾಣೆಯ ಎದುರು ಇವತ್ತು ದೊಡ್ಡ ಹೈಡ್ರಾಮನೆ ನಡೆದ್ಬಿಟ್ಟಿದೆ. ಈ 3 ಅಸ್ವಸ್ಥರಂತೆ ಏನು ಹೇಳಲಾಗ್ತಾ ಇದೆ, ಮಾನಸಿಕ ಸ್ಥಿತಿಮಿತಿಯನ್ನು ಕಳೆದುಕೊಂಡವರು ಅಂತೇಳಿ. ಸೊ ಅವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭ ದೊಡ್ಡ ಹೈಡ್ರಾಮನೆ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಪೇದೆ ಪೂಜಾ ಅವರಿಗೆ ಅವ್ರ ಮೇಲೆ ಹಲ್ಲೆ ಆಗಿರೋದು ಅಂಥೇಳಿ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರೇ ಇಲ್ಲಿ ಕಪಾಳ ಮೋಕ್ಷ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. 1.5 ತಿಂಗಳ ಗರ್ಭಿಣಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಏನಾಗಿದೆ ಏನು ಅನ್ನುವಂಥದ್ದು ಆ ನಂತರದಷ್ಟೇ ತಿಳಿದು ಬರಬೇಕಾಗಿರುವಂಥ ಮಾಹಿತಿ. ಅವ್ರನ್ನೂ ಕೂಡ ಪೊಲೀಸರು ಹಾಸ್ಪಿಟಲ್ಗೆ ದಾಖಲು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. Yoppa.